1500ಕ್ಕೂ ಹೆಚ್ಚು ಮಹಿಳೆಯರಿಂದ ರಂಗೋಲಿ ಚಿತ್ರಣ. ಶಾಸಕ ಎನ್ ಶ್ರೀನಿವಾಸ್ ಕಾರ್ಯಕ್ಕೆ ಮಹಿಳೆಯರಿಂದ ಮೆಚ್ಚುಗೆಯ ಮಹಾಪೂರ. ಶಾಸಕ ಎನ್ ಶ್ರೀನಿವಾಸ್ ಅವರ ಸಾರಥ್ಯದಲ್ಲಿ ತಾಲೂಕಿನ ಹಳ್ಳಿಗಳಲ್ಲಿ ಅದ್ಧೂರಿಯಾಗಿ ನಡೆಯುತ್ತಿರುವ ನೆಲಮಂಗಲ ಉತ್ಸವ ಇಂದು ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಜನಮನ ಸೂರೆಗೊಂಡಿತು. ನೆಲಮಂಗಲ ಉತ್ಸವದ ಅಂಗವಾಗಿ ಆಯೋಜಿಸಲಾಗಿದ್ದ ಈ ಬೃಹತ್ ರಂಗೋಲಿ ಸ್ಪರ್ಧೆಯಲ್ಲಿ 1500ಕ್ಕೂ ಮಹಿಳೆಯರು ಪಾಲ್ಗೊಂಡು ನಾನಾ ಬಗೆಯ ರಂಗೋಲೆಗಳನ್ನು ಚಿತ್ರಿಸಿ ಕಲಾ ನೈಪುಣ್ಯತೆಯನ್ನು ಪ್ರದರ್ಶಿಸಿದರು. ತಾಲೂಕಿನ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೇರಹಳ್ಳಿ, ಅಂಜನಾನಗರ, ಮಂಟನಕುರ್ಚಿ, ಕನವನಹಳ್ಳಿ, ಬಾಣಸವಾಡಿ, ಬೋಳಮಾರನಹಳ್ಳಿ, ಮಂಚೇನಹಳ್ಳಿ, ಧರ್ಮನಾಯಕನತಾಂಡ್ಯ, ಹುಣಸೇಗಟ್ಟಪಾಳ್ಯ, ಸೋಲದೇವನಹಳ್ಳಿ, ರಂಗಪ್ಪನಪಾಳ್ಯ, ಕಳಸೇಗೌಡನಪಾಳ್ಯ, ಚೌಡಸಂದ್ರ ಕಾಲೋನಿ, ಚೌಡಸಂದ್ರ, ಬೀದನಪಾಳ್ಯ, ಕೊಟ್ಟನಹಳ್ಳಿ, ಅವಲಕುಪ್ಪೆ ಕಾಲೋನಿ, ಹೊಸಹಳ್ಳಿ, ಗೋರಿನಬೆಲೆ ಕಾಲೋನಿ, ವಸಂತನಗರ ಗ್ರಾಮಗಳ ರಸ್ತೆಗಳು ಬಣ್ಣ ಬಣ್ಣದ ರಂಗೋಲಿಗಳಿಂದ ಕಂಗೊಳಿಸಿದವು. ಇತ್ತೀಚಿನ ದಿನಗಳಲ್ಲಿ ಕೇವಲ ಹಬ್ಬಗಳಲ್ಲಿ ಮನೆಯಂಗಳದಲ್ಲಿ ಸಿಂಗಾರಗೊಳ್ಳುತ್ತಿದ್ದ ರಂಗೋಲಿ ಕಲೆ ಈ ಉತ್ಸವದ ಮೂಲಕ ಒಂದು ದೊಡ್ಡ ವೇದಿಕೆಯಾಗಿ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ಎಲ್ಲಾ ಮಹಿಳೆಯರು ಈ ರಂಗೋಲಿ ಬಿಡಿಸುವಲ್ಲಿ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ತಮ್ಮ ಕಲೆಯನ್ನು ಅನಾವರಣಗೊಳಿಸಿದರು. ವಿಶೇಷವಾಗಿ ಮೂಡಿಬಂದ ರಂಗೋಲಿಗಳನ್ನು ಕಣ್ತುಂಬಿಕೊಂಡ ಶಾಸಕರು ಮತ್ತು ಗ್ರಾಮಸ್ಥರು ಕಲೆ ಮತ್ತು ಸಂಸ್ಕೃತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಗ್ರಾಮಗಳಲ್ಲಿ ಆಯೋಜನೆ ಮಾಡಿರುವ ಈ ಸ್ಪರ್ಧೆಯಿಂದ ಗ್ರಾಮಸ್ಥರಲ್ಲಿ ಒಗ್ಗಟ್ಟು ಮೂಡಿಸುವುದಲ್ಲದೆ ಒಂದು ಹಬ್ಬದ ವಾತಾವರಣವನ್ನು ಸೃಷ್ಟಿಸಿದಂತಿತ್ತು. ಗ್ರಾಮದ ರಸ್ತೆಗಳಲ್ಲಿ ಮೂಡಿಬಂದ ರಂಗೋಲಿಗಳು ಸಮಾಜಕ್ಕೆ ಉತ್ತಮ ಸಂದೇಶ ಸಾರುವಂತಿದ್ದವು. ಜಾನಪದ ಕಲೆ, ಶಿವಲಿಂಗದ ಆಕೃತಿ ಹಾಗೂ ಪರಿಸರ ಪ್ರೇಮದ ಚಿತ್ರಣಗಳು ಕಣ್ಮನ ಸೆಳೆದರೆ, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾದ ಭ್ರೂಣ ಹತ್ಯೆಯ ಕುರಿತು ಸಮಾಜಕ್ಕೆ ಜಾಗೃತಿ ಮೂಡಿಸುವ ರಂಗೋಲಿಗಳು ಗಮನ ಸೆಳೆದವು. ಪ್ರಸ್ತುತ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ರಂಗೋಲಿಯ ಮೂಲಕ ಮರುಜೀವ ಪಡೆದರೆ, ಜಲ ಸಂರಕ್ಷಣೆಯಲ್ಲಿ ನಮ್ಮೆಲ್ಲರ ಜವಾಬ್ದಾರಿಯನ್ನು ತಿಳಿಸುವ ರಂಗೋಲಿಗಳು ಎಲ್ಲರ ಗಮನ ಸೆಳೆದು ಆಕರ್ಷಿಸಿದವು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಎನ್ ಶ್ರೀನಿವಾಸ್, ರಂಗೋಲಿ ಎನ್ನುವುದು ಕೇವಲ ಬಣ್ಣದ ಚಿತ್ತಾರವಲ್ಲ, ಅದು ನಮ್ಮ ಸಂಸ್ಕೃತಿಯ ಪವಿತ್ರ ಅಂಗ. ಮಹಿಳೆಯರ ಅಡಗಿರುವ ಪ್ರತಿಭೆಯನ್ನು ಜಗತ್ತಿಗೆ ಪರಿಚಯಿಸುವುದೇ ಈ ಉತ್ಸವದ ಮುಖ್ಯ ಗುರಿ. ಈ ಸ್ಪರ್ಧೆಯನ್ನು ತಾಲೂಕಿನಾದ್ಯಂತ ಆಯೋಜಿಸಲಾಗುತ್ತಿದ್ದು, ಕ್ಷೇತ್ರದ ಜನರ ಋಣ ತೀರಿಸಲು ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸುತ್ತೀವಿ ಎಂದು ತಿಳಿಸಿದರು. ನನ್ನ ವೈಯಕ್ತಿಕವಾಗೂ ನಾನೇನಾದರೂ ಕ್ಷೇತ್ರದ ಜನತೆಗೆ, ವಿದ್ಯಾರ್ಥಿಗಳಿಗೆ, ಮಹಿಳೆಯರಿಗೆ, ಯುವಕರಿಗೆ, ರೈತರಿಗೆ ನನ್ನ ಕೈಲಾದಂಥ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡಬೇಕು, ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ತೀರ್ಮಾನ ಮಾಡಿ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಮಾಡಿದ್ದೇನೆ. ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ 4500 ವಿದ್ಯಾರ್ಥಿನಿಯರಿಗೆ ಸನ್ಮಾನ ಮಾಡಿ ಅವರಿಗೆ ಉಡುಗೊರೆ ಕೊಟ್ಟು ಅವರಿಗೆ ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೇನೆ. ಅದರ ಮುಂದುವರೆದ ಮಹಿಳೆಯರಿಗೆ ರಂಗೋಲಿ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ತಮ್ಮಲ್ಲಿರ್ತಕ್ಕಂಥ ಕಲೆಯನ್ನು ಪ್ರೋತ್ಸಾಹಿಸಬೇಕು, ಗುರುತಿಸಬೇಕು, ತಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗೌರವಿಸಿ ಅದನ್ನು ಅನಾವರಣಗೊಳಿಸಿ ನಿಮಗೊಂದು ಉಡುಗೊರೆ ಕೊಡಬೇಕು ಅಂತಕ್ಕಂಥದ್ದು ಒಂದು ಉದ್ದೇಶ. ಆದರೆ ಮತ್ತೊಂದು ಉದ್ದೇಶ, ನಾನು MLA ಆದಮೇಲೆ ಬರೀ ನಮ್ಮ ಪಕ್ಷದ ಮುಖಂಡರು, ಕಾರ್ಯಕರ್ತನ ಭೇಟಿ ಮಾಡ್ಕೊಂಡ್ರೆ ಹೊರಟೋಗ್ತೀನಿ. ಯಾವುದೇ ಒಂದು ಭೂಮಿ ಪೂಜೆಗೆ ಬರಲಿ, ಉದ್ಘಾಟನೆಗೆ ಬರಲಿ, ಗಂಡಸರು ಬರ್ತಾರೆ, ನಮ್ಮ ಮುಖಂಡರು, ಲೀಡರ್ಗಳು ನನ್ನ ಜೊತೆಲಿರ್ತಾರೆ, ಮಾತಾಡ್ಸ್ಕೊಂಡು ಹೊರಟೋಗ್ತೀನಿ. ನೀವೆಲ್ಲ ಮಹಿಳೆಯರು ಸಿಗಲ್ಲ. ಮಹಿಳೆಯರನ್ನ ಸಿಗೋಕ್ಕೆ ಮಾತಾಡಿಸ್ಬೇಕು ಅಂದರೆ ಏನು ಮಾಡಬೇಕು? ಒಂದು ಮಹಿಳೆಯರಿಗೆ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು. ಆ ಕಾರ್ಯಕ್ರಮ ಯಾವುದು? ರಂಗೋಲಿ ನಮ್ಮ ಹಿಂದೂ ಧರ್ಮದ ಒಂದು ಸಂಕೇತ ಅಂತ ರಂಗೋಲಿಯನ್ನು ಏರ್ಪಾಡು ಮಾಡಿದ್ರೆ, ನೀವು ಊರಲ್ಲಿ ಎಲ್ಲರೂ ಮಹಿಳೆಯರು ಸೇರಿ ನೋಡಿ, 44 ಜನ ಮಹಿಳೆಯರು ಒಂದೇ ಕಡೆ ರಂಗೋಲಿ ಬಿಟ್ಟು ಸಿಕ್ಕಿದ್ದೀರಾ. ನಿಮ್ಮ ಜೊತೆ ಮಾತಾಡ್ದಂಗೆ ಆಯಿತು, ನೀವು ನೋಡ್ದಂಗೆ ಆಯಿತು. ನೀವು ನನಗೆ ಓಟ್ ಹಾಕಿದ್ದಕ್ಕೆ MLA ನೋಡ್ದಪ್ಪ ಮಾತಾಡಿಸ್ತೇನೋ ಅಂತ ನಿಮಗೂ ಒಂದು ಭಾವನೆ ಬರ್ತದೆ. ನನಗೆ ಮತ ಕೊಟ್ಟವ್ರಿಗೆ ನಾನು ಭೇಟಿ ಮಾಡಿದೆ, ನಾನು ಅವ್ರನ್ನ ಕಷ್ಟ ಸುಖ ಕೇಳಿದೆ ಅಂತಕ್ಕಂಥ ಭಾವನೆ ಬರ್ತದೆ. ಇದೊಂದು ರಸ್ತೆ ಕೇಳಿದ್ದೀರಾ, ಆದಷ್ಟು ಬೇಗ ರಸ್ತೆ ಮಾಡಿಸ್ಕೊಡ್ತೀನಿ. ಬೇರೆ ಕುಡಿಯೋ ನೀರಿಗೆ ಏನೋ ಸಮಸ್ಯೆ ಇದೆಯಾ? ಫಿಲ್ಟ್ರ್ ಹಾಕು. ಈಗ ಇದ್ರಲ್ಲಿ ಹಾಕ್ಬಿಡು, ನಮ್ಮ ಅದು ಪ್ಲಾನಿಂಗ್ ಅಥಾರಿಟೀಸ್ ಹಾಕಿದೀವಲ್ಲ, ಅದರ ಸೇರಿಸ್ಕೊಂಡ್ಬಿಟ್ಟು ಅದೇನು ಹೇಳ್ತಾರೆ, ನಾ 4 ಲೈನ್ ಮಾಡಿಸಿದ್ದೀನಲ್ಲ, ಮಾಡಿಸ್ಕೊಡ್ತೀನಿ ಅಕ್ಕ. 30 ವರ್ಷದಿಂದ MLA ಕೆಲಸ ಮಾಡಿರಲಿಲ್ಲ, ನಿಮ್ಮ ಎಲ್ಲ ಸೇರಿ ನಾನು MLA ಮಾಡಿಬಿಟ್ರ 30 ವರ್ಷದ ಭಾರ ಒಂದೇ ಸಾರಿ ಹೊರಕ್ಕಾಗಲ್ಲ. ಮಾಡಿಸ್ತೀನಕ್ಕ ಅದನ್ನೇ. ಈಗ ನಿಮ್ಮ ಪಂಚಾಯತಿಗೆ ಅದನ್ನೇ ಹೇಳ್ತಾ ಇದ್ದೀನಿ. ಒಂದು ನಿಮಿಷ, 13 ಕೋಟಿ ರೂಪಾಯಿ ನಿಮ್ಮ ಪಂಚಾಯತಿಗೆ ಯಜಮಾನ್ರ ಇರ್ರಿ. 13 ಕೋಟಿ ರೂಪಾಯಿ ನಿಮ್ಮ ಪಂಚಾಯತಿಗೆ ಕೆಲಸ ಮಾಡಿಸಿದ್ವಿ. ನಾನು MLA ಆಗಿ 3 ವರ್ಷಕ್ಕೆ, ನಾಳೆಗೆ 3 ವರ್ಷ.
ಇನ್ನೂ 2 ವರ್ಷ ಟೈಮ್ ಐತೆ, ಖಂಡಿತ ಕಂಪ್ಲೀಟ್ ಮಾಡ್ಕೊಡ್ತೀವಿ. ಇವ್ರಿಗೆ 50 ಲಕ್ಷ ಹಾಕಿದ್ದೀವಿ ಕಾಂಕ್ರೀಟ್. ಯಾವಾಗ ಯಾಕೆ ಕಾಂಕ್ರೀಟ್ ಆಗುತ್ತೆ ಮಾಡಿದ್ವಲ್ಲ, ನೀವೇ ಮಾಡಿದ್ದು. ನಾವೇ ಅಂದ್ರೆ ನಾನು ಮಾಡಿಲ್ಲ ರೀ. ಹಾಗಂದ್ರೆ ಕೆಲವೊಬ್ರು ನಾನು ಮಾಡಿರ್ತೀವಿ. 50 ಲಕ್ಷ ಈಗ ಆಲ್ರೆಡಿ ಹಾಕಿದ್ದೀವಿ. ಇದನ್ನ ಎಸ್ಟಿಮೇಟ್ ಮಾಡ್ತೀನಿ ನೋಡಪ್ಪ, ಪ್ರಗತಿ ಪತ್ರದಲ್ಲಿ ಹಾಕ್ಬೋದು. ಬಟ್ ಈಗ ನಿಮ್ಮೂರಿಗೆ ಬಂದಿದ್ದಕ್ಕೆ ನೋಡಿ, ರಂಗೋಲೆ ಸಕ್ಸಸ್ ಆಗಿತ್ತು, ನೀವೆಲ್ಲ ರಂಗೋಲೆ ಬಿಡೋದು ಒಂದು ಕಡೆ ಸಂತೋಷ. ಆದರೆ ಈ ಊರಿನ ಸಮಸ್ಯೆ ಏನೈತೆ ಅಂತ ನನಗೆ ಗೊತ್ತಾಯ್ತಲ್ಲ, ಅದೇ ರಂಗೋಲೆ ಸಕ್ಸಸ್ಸು. ಈ ರಸ್ತೆನ 100% ಮಾಡಿಸ್ಕೊಡ್ತೀನಿ. ಪ್ರಗತಿ ಪಥ ಅಂತ ಒಂದು ಯೋಜನೆ ಐತೆ, ಅದ್ರಲ್ಲಿ ಹಾಕಿ ಮಾಡಿಸ್ಕೊಡ್ತೀನಿ. ಇದ್ರ ಜೊತೆಲಿ ವಾಟರ್ ಫಿಲ್ಟ್ರು ಒಂದು ಹಾಕ್ಸ್ಕೊಡ್ತೀನಿ, ಕುಡಿಯೋ ನೀರು ಸಮಸ್ಯೆನೂ ಬಗೆಹರಿಸ್ತೀನಿ. ಆಯಿತಾ, ಸಮಾಧಾನನ? ಇನ್ನು 2 ವರ್ಷ ಆಯ್ತು, 2 ವರ್ಷದಲ್ಲಿ 100% ಮಾಡಿಸ್ಕೊಡ್ತೀನಿ. 2 ವರ್ಷ ಅಂದರೆ 2 ವರ್ಷನೂ ತಗೊಳ್ಳಲ್ಲ, ಆದಷ್ಟು ಬೇಗ ಮಾಡಿಸ್ತೀನಿ. ಯಲಹಂಕ ಬರೋದು ಬೇರೆ. ಈ ಸಾಂಸ್ಕೃತಿಕ ವೈಭವದ ಸಂದರ್ಭದಲ್ಲಿ ನೆಲಮಂಗಲ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಂಕೆ ನಾಗರಾಜು, ಕಸಬಾ ಬ್ಲಾಕ್ ಅಧ್ಯಕ್ಷ ಮಂಜುನಾಥ್, ಕಾಂಗ್ರೆಸ್ ಮುಖಂಡರಾದ ಚಿಕ್ಕ ಹನುಮೇಗೌಡ, ಬಿಕೆ ಮುನಿರಾಜು, ಲಾಯರ್ ರವಿ ಉಪಸ್ಥಿತರಿದ್ದರು. ಹಾಗೆಯೇ ಸೋಲದೇವನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮುಖಂಡರುಗಳಾದ ಸಿಎಂ ಗೌಡ, ವೀರಮಾರೇಗೌಡ್ರು, ಬಾಣಸವಾಡಿ ನಟರಾಜ್, ಕೃಷ್ಣಪ್ಪ, ಸೋಲದೇವನಹಳ್ಳಿ ವೆಂಕಟೇಶಪ್ಪ, ಪಟೇಲ್ ನರಸಿಂಹಯ್ಯ, ನರಸೇಗೌಡ, ರಂಗಸ್ವಾಮಿ, ಪುಟ್ಟಮ್ಮ ಮುನಿರಾಜು, ಶಿವಕುಮಾರ್, ಲಕ್ಷ್ಮಣಪ್ಪ, ಎಸ್ಕೆಬಿ ನವೀನ್, ಇಒ ಹನುಮಂತರಾಯಪ್ಪ, ಸಿಕೆ ಹನುಮಯ್ಯ, ಗಿರೀಶ್, ಕೊಟ್ಟನಹಳ್ಳಿ ಶಂಕರಪ್ಪ, ಚಂದ್ರಶೇಖರ್, ಮಂಜುನಾಥ್, ಚನ್ನೇಗೌಡ, ಮಂಚೇನಹಳ್ಳಿ ಸಿ ಮುನಿರಾಜು, ವೆಂಕಟಾಚಲಯ್ಯ, ಗೋರಿನಬೆಲೆ ಮಧು ನಾಗೇಶ್, ದೀಪು, ವಿನಯ್, ಗೌರಮ್ಮ ಆಂಜನಪ್ಪ, ನಾರಾಯಣ್, ಗುರುವನಹಳ್ಳಿ ದೀಪಕ್ ಗೌಡ್ರು, ಹನುಮಂತರಾಜು ಸೇರಿದಂತೆ ಸ್ಥಳೀಯ ಮುಖಂಡರು, ಗ್ರಾಮಸ್ಥರು ಹಾಗೂ ನೂರಾರು ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು.